Welcome to Swaraj Greens. ನೋಡಿದ್ರಲ್ಲ ನಮ್ಮ ಬೆಂಗಳೂರು ಫ್ಲಡ್ಸ್. ರೋಡ್ ಫುಲ್ಲು ನೀರು, ಗಾಡೀಲಿ ಹೋಗ್ತಾ ಇದ್ರೆ ವಂಡರ್ಲಾ ಸ್ಪ್ಲಾಶ್ ರೈಡ್ ಥರ ಫೀಲ್ ಆಗುತ್ತೆ. ಫ್ಲಡ್ಸ್ಗೂ ನಮ್ಮ ಚಾನಲ್ಗೂ ಸಂಬಂಧ ಒಂದೇ ಒಂದು ಸಣ್ಣ ವಿಚಾರ. ಅದನ್ನು ತಿಳಿಯೋಕ್ಕೆ ಮುಂಚೆ ಬೆಂಗಳೂರಲ್ಲಿ ಆಗ್ತಿರೋ ಫ್ಲಡ್ಸ್ಗೆ ಕಾರಣಗಳು ನೋಡ್ಬಿಡೋಣ. ಕೆರೆಗಳನ್ನ ಮುಚ್ಚಾಕಿ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿರೋದು, ಪ್ರಾಪರ್ ಸಿಟಿ ಪ್ಲ್ಯಾನಿಂಗ್ ಇಲ್ಲ, ಕಾಂಕ್ರಿಟೈಸೇಷನ್, ವೈಟ್ ಟಾಪಿಂಗ್ ಮಾಡಿರೋದ್ರಿಂದ ಭೂಮಿಗೆ ನೀರು ಇಳಿಯೋಕ್ಕೆ ಜಾಗನೇ ಇಲ್ಲ, ಲೆಸ್ ಸೀವೇಜ್ ಫ್ಲೋಯಿಂಗ್, ರಾಜಕಾಲುವೆಗಳು ಸಾಲ್ತಾ ಇಲ್ಲ. ಅದಕ್ಕೆ ರಾಜಕಾಲುವೆ ಎಕ್ಸ್ಟೆನ್ಷನ್ಗೆ ನೋಟಿಫಿಕೇಶನ್ ಆಗಿದೆ, ಅದು ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಕೊನೆಯದಾಗಿ ಲ್ಯಾಕ್ ಆಫ್ ಟ್ರೀಸ್. ಅಷ್ಟೇ ಅಲ್ಲ, ಇನ್ನೂ ತುಂಬ ಕಾರಣಗಳಿದ್ದಾವೆ. ಬಟ್ ಲ್ಯಾಕ್ ಆಫ್ ಟ್ರೀಸ್ ಅನ್ನೋದು ತಗೊಳೋದಾದರೆ ಯಾವುದೋ ನ್ಯೂಸ್ ಚಾನಲಲ್ಲಿ ಕೇಳಿದ್ದೆ, ಹಾರ್ಟ್ ಆಫ್ ಬೆಂಗಳೂರು ಈಸ್ ಸಿಂಕಿಂಗ್ ಅಂತ. ಅಲ್ಲ, ಹಾರ್ಟ್ ಆಫ್ ಬೆಂಗಳೂರು ಅಂದರೆ ನಮ್ಮ ಮಾಲ್ಗುಡಿ, ಅದೇ ಮಲ್ಲೇಶ್ವರಂ, ಬಸವನಗುಡಿ, ವಿಜಯನಗರ ಇದೆಲ್ಲ ಅಲ್ವಾ. ಮತ್ತು ಇಲ್ಲೆಲ್ಲ ನಾನು ಫ್ಲಡ್ಸ್ ಅಂತ ಕೇಳಿಲ್ಲ, ಆಗಿದ್ರೂ ಬಹುಶಃ ತುಂಬ ಕಡಿಮೆ ಆಗಿರುತ್ತೆ. ಹಾಗಾದರೆ ಹಾರ್ಟ್ ಆಫ್ ಬೆಂಗಳೂರಲ್ಲಿ ಫ್ಲಡ್ಸ್ ಆದಂಗೆ ಅಲ್ವಲ್ಲ. ಫ್ಲಡ್ಸ್ ಆಗ್ತಿರೋದು ತುಂಬ ಫಾಸ್ಟಾಗಿ ಅನ್ಪ್ಲ್ಯಾನ್ಡ್ ಡೆವಲಪ್ಮೆಂಟ್ ಆಗ್ತಿರೋ ಅಂಥ ರೀಜನ್ಗಳಲ್ಲಿ. ಓಕೆ ಸರಿ, ಇದಕ್ಕೆ ಏನು ಮಾಡ್ಬೋದು ಅಂತ ಸೊಲ್ಯೂಷನ್ ನೋಡ್ತಾ ಹೋದರೆ, ಚೈನಾ ಒಂದು ಸ್ಪಾಂಜ್ ಸಿಟಿ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡಿದೆ. ಈ ಇನಿಷಿಯೇಟಿವಿಂದ ಗೊತ್ತಾಗುತ್ತೆ ಚೈನಾ ತುಂಬ ಫ್ಯೂಚರಿಸ್ಟಿಕ್. ಈ ಸ್ಪಾಂಜ್ ಸಿಟಿ ಇನಿಷಿಯೇಟಿವ್ದು ಥೀಮ್ ಹೇಳ್ತೀನಿ, ಅದನ್ನ ಎಕ್ಸ್ಪ್ಲನೇಷನ್ನೇ ಬೇಕಾಗಲ್ಲ. ವಿ ಶುಡ್ ನಾಟ್ ಗೋ ಅಗೇನ್ಸ್ಟ್ ವಾಟರ್, ವಿ ಶುಡ್ ಸ್ಟಾರ್ಟ್ ಲಿವಿಂಗ್ ವಿತ್ ವಾಟರ್ ಅಂತ. ಸೊ ಅವರು ನೀರಿನ ಜೊತೆ ಜೀವನ ಮಾಡೋದು ಕಲಿತಿದ್ದಾರೆ. ನಾನು ಸಿಟಿ ಔಟ್ಸ್ಕರ್ಟಲ್ಲಿ ಹೋಗ್ತಾ ಹೀಗೆ ಈ ಲೇಔಟ್ ನೋಡಿದೆ. ಈ ಲೇಔಟ್ನ ನೋಡಿದಾಗ ಅನ್ನಿಸ್ತು, ಈ ಲೇಔಟ್ಗೆ ಸ್ಪಾಂಜ್ ಲೇಔಟ್ ಅಂತಲೇ ಹೆಸರು ಕೊಡ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಆಗಿದೆ, ಮತ್ತು ಮರಗಳ ಸಾಲು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತು. ಬಹುಶಃ ಇಲ್ಲಿ ನನಗೆ ಫ್ಲಡ್ ಆಗುತ್ತೆ ಅಂತಲೇ ಅನಿಸಲ್ಲ. ಸೊ ನಾವು ಪ್ರತಿಯೊಬ್ಬರು ನಮ್ಮ ಮನೆ ಮುಂದೆ ಒಂದೊಂದು ಮರ ಬೆಳೆಸಿದ್ರೆ ಎಲ್ಲ ರೋಡೂ ಆ ಲೇಔಟಲ್ಲಿರೋ ರೋಡ್ಗಳ ಥರ ಕಾಣುತ್ತೆ. ಆಗ ಬೆಂಗಳೂರಲ್ಲಿ ಆಗ್ತಿರೋ ಫ್ಲಡ್ಸ್ಗಾಗಲಿ, ಹಾಗೆ ಕ್ಲೈಮೇಟ್ ಚೇಂಜ್ ಅಂತ ದೊಡ್ಡ ಸಮಸ್ಯೆಗಾಗಲಿ ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆ ಮಾಡ್ದಂಗೆ ಆಗುತ್ತೆ. ಸೊ ಎಲ್ಲರೂ ಬೆಂಗಳೂರಿಗೆ ಬೈಯೋದು ಬಿಟ್ಟು ತಮ್ಮ ಮನೆ ಮುಂದೆ ಆದರೆ ಒಂದು ಮರ ನೆಡಿ. ಥ್ಯಾಂಕ್ ಯು.